ನಾವೊಂದ್ ಸರ್ಕಲ್ ತಗೊಳ್ಳೋಣ. ಅದ್ರ ಸೆಂಟರ್ ಬಂದು ಓ. ಇದ್ರ ಮೇಲೆ ಈಗ 4 ಪಾಯಿಂಟ್ಸ್ ತಗೊಳ್ಳೋಣ, ಎ ಬಿ ಮತ್ತೆ ಸಿ ಡಿ. ನಾವೀಗ ಎ ಬಿ ಮತ್ತೆ ಸಿ ಡಿ ನ ಜಾಯಿನ್ ಮಾಡೋಣ. ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಓ ಅನ್ನೋ ಕೇಂದ್ರ ಸ್ಥಾನದಿಂದ ಎಗೆ, ಬಿಗೆ, ಅದೇ ರೀತಿ ಸಿ ಗೆ, ಡಿ ಗೆ 4 ಲೈನ್ ನ ಜಾಯಿನ್ ಮಾಡೋಣ. ಓ ಎ, ಓ ಬಿ, ಓ ಸಿ ಮತ್ತೆ ಓ ಡಿ. ಇದ್ರ ಮಧ್ಯೆ 2 ಕೋನಗಳು ಫಾರ್ಮ್ ಆಗ್ತವೆ, ಅದೇ ಎ ಒ ಬಿ ಮತ್ತೆ ಸಿ ಒ ಡಿ. ನಾವು ಈ ಚಿತ್ರದಿಂದ ಒಂದು ಪ್ರಮೇಯನ ಸಾಧಿಸೋಣ. ಆ ಪ್ರಮೇಯ ಯಾವ್ದಂತ ಹೇಳಿದ್ರೆ, 2 ಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮಾನ ಕೋನಗಳನ್ನು ಉಂಟು ಮಾಡಿದಾಗ ಆ ಜಾಗಗಳು ಪರಸ್ಪರ ಸಮವಾಗಿರುತ್ತವೆ. ಈ 2 ಜಾಗಗಳೇನಿದಾವೆ ಎ ಬಿ ಮತ್ತೆ ಸಿ ಡಿ, ಇದು ವೃತ್ತ ಕೇಂದ್ರ ಅಂದ್ರೆ ಓನಲ್ಲಿ ಸಮಾನ ಕೋನಗಳನ್ನು ಉಂಟು ಮಾಡಿದಾಗ ಎ ಬಿ ಮತ್ತೆ ಸಿ ಡಿ ಅನ್ನೋದು ಈಕ್ವಲ್ ಆಗುತ್ತಂತೆ. ನಾವು ಎ ಬಿ ಅನ್ನೋದು ಸಿ ಡಿಗೆ ಈಕ್ವಲ್ ಆಗುತ್ತೆ ಅಂತ ತೋರಿಸ್ಬೇಕು. ಈ ಚಿತ್ರ ನೋಡಿದಾಗ ನಮ್ಗೆ 2 ಟ್ರಯಾಂಗಲ್ ಕಾಣಿಸ್ತಿದಾವೆ, ಎ ಒ ಬಿ ಒಂದು, ಸಿ ಒ ಡಿ ಒಂದು. ಎ ಒ ಬಿ ಮತ್ತೆ ಸಿ ಒ ಡಿ ಅನ್ನೋ 2 ಟ್ರಯಾಂಗಲ್ ಇದಾವೆ. ಇದು ಒಂದಕ್ಕೊಂದು ಸರ್ವಸಮವಾಗಿದೆ. ಅಂದ್ರೆ ಟ್ರಯಾಂಗಲ್ ಎ ಒ ಬಿ ಅನ್ನೋದು ಟ್ರಯಾಂಗಲ್ ಸಿ ಒ ಡಿಗೆ ಸರ್ವಸಮಾನವಾಗಿದೆ ಅಂತ ನಾವು ತೋರಿಸಿದ್ರೆ ನಮಗೆ ಎ ಬಿ ಈಕ್ವಲ್ ಟು ಸಿ ಡಿ ಅನ್ನೋದು ಬರುತ್ತೆ. ನಾವು ಇದು ಸರ್ವಸಮಾನವಾಗಿದೆ ಅಂತ ತೋರಿಸ್ಬೇಕಂದ್ರೆ ನಮಗೆ ಯಾವ್ದಾನ 3 ಪಾಯಿಂಟ್ ಈಕ್ವಲ್ ಆಗಿರ್ಬೇಕು. ಒಂದು ಬಾಹು ಈಕ್ವಲ್ ಆಗಿರ್ಬೇಕು ಅಥವಾ ಕೋನ ಈಕ್ವಲ್ ಆಗಿರ್ಬೇಕು. ಇದನ್ನ ನಾವು ನೋಡೋಣ. ನಾವು ಈ ಚಿತ್ರನ ಗಮನಿಸಿದಾಗ ಮೊದಲನೇದು ಈ ಓ ಎ ಏನಿದೆಯೋ, ಈ ಓ ಎ ಮತ್ತೆ ಓ ಡಿ 2 ತ್ರಿಜ್ಯಗಳಾಗಿದ್ದಾವೆ. ಒಂದೇ ವೃತ್ತದ 2 ತ್ರಿಜ್ಯಗಳು. ಎ ಒ ಮತ್ತೆ ಡಿ ಒ ಏನಿದೆಯೋ ಇದು ಈ ವೃತ್ತದ 2 ತ್ರಿಜ್ಯಗಳಾಗಿರೋದ್ರಿಂದ ಎ ಒ ಅನ್ನೋದು ಡಿ ಒಗೆ ಈಕ್ವಲ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನಮ್ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸಮಾನ ಕೋನಗಳನ್ನು ಉಂಟು ಮಾಡಿದಾಗ. ಈ ಜಾಗಗಳೇನಿದೆಯೋ ಅದು ಸಮಾನ ಕೋನಗಳನ್ನು ಉಂಟು ಮಾಡಿದೆಯಂತೆ. ಆದ್ದರಿಂದ ಕೋನ ಎ ಒ ಬಿ ಅನ್ನೋದು ಕೋನ ಸಿ ಒ ಡಿಗೆ ಈಕ್ವಲ್. ಅದು ನಮ್ ಡೇಟಾ ಇಂದ, ನಮ್ ದತ್ತದಿಂದ ಏನ್ ಸಿಕ್ಕಿದೆ, ಕೋನ ಎ ಒ ಬಿ ಅನ್ನೋದು ಕೋನ ಸಿ ಒ ಡಿಗೆ ಈಕ್ವಲ್. ಅದೇ ರೀತಿ ಈ ಆರೆಂಜ್ ಲೈನ್ ಏನಿದೆಯೋ ಇದನ್ನ ಗಮನಿಸಿದಾಗ ನಮಗೆ ಬಿಒ ಅನ್ನೋದು ಸಿಒಗೆ ಈಕ್ವಲ್ ಆಗುತ್ತೆ. ಈ ಬಿಒ ಅನ್ನೋದು ಒಂದು ತ್ರಿಜ್ಯ, ಸಿಒ ಅನ್ನೋದು ಒಂದು ತ್ರಿಜ್ಯ. ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಬಿಒ ಅನ್ನೋದು ಸಿಒಗೆ ಈಕ್ವಲ್. ಹಾಗಾಗಿ ನಮಗೀಗ ಎ ಒ ಬಿ ಮತ್ತೆ ಸಿ ಒ ಡಿ ಅನ್ನೋ 2 ಟ್ರಯಾಂಗಲ್ಗಳಲ್ಲಿ 2 ಬಾಹು ಮತ್ತೆ ಒಂದು ಕೋನ ಈಕ್ವಲ್ ಆಗಿದೆ. ಹಾಗಾಗಿ ನಮ್ ಟ್ರಯಾಂಗಲ್ ಎ ಒ ಬಿ ಅನ್ನೋದು ಡಿ ಒ ಸಿ ಗೆ ಸರ್ವಸಮಾನವಾಗಿದೆ. ಯಾವ ಸಿದ್ಧಾಂತದಿಂದ ಅಂತ ಹೇಳಿದ್ರೆ, ಬಾಹು ಕೋನ ಬಾಹು ಸಿದ್ಧಾಂತದಿಂದ ಟ್ರಯಾಂಗಲ್ ಎ ಒ ಬಿ ಅನ್ನೋದು ಟ್ರಯಾಂಗಲ್ ಡಿ ಒ ಸಿ ಗೆ ಸರ್ವಸಮಾನವಾಗಿದೆ. ನಾವೀಗ ಎ ಬಿ ಅನ್ನೋದು ಸಿ ಡಿ ಗೆ ಈಕ್ವಲ್ ಅಂತ ಬರಿಬಹುದು. ಹೆಂಗೆ ಅಂತ ಹೇಳಿದ್ರೆ, ಸರ್ವಸಮಾನ ತ್ರಿಭುಜಗಳ ಅನುರೂಪ ಭಾಗಗಳು ಈಕ್ವಲ್ ಆಗಿರ್ತವೆ. ಎ ಒ ಬಿ ಅನ್ನೋ ಡಿ ಒ ಸಿ ಗೆ ಸರ್ವಸಮಾನವಾಗಿರೋದ್ರಿಂದ ಸರ್ವಸಮಾನ ತ್ರಿಭುಜದ ಅನುರೂಪ ಭಾಗಗಳು ಸಹ ಈಕ್ವಲ್ ಆಗಿರ್ತವೆ. ಹಾಗಾಗಿ ಎ ಬಿ ಅನ್ನೋ ಸಿ ಡಿ ಅನ್ನೋ ಜಾಗ ಈಕ್ವಲ್ ಆಗುತ್ತೆ.